ಇನ್ನು ವಿಶ್ವವಿಖ್ಯಾತ ಮೈಸೂರು ದಸರಾ ಉದ್ಘಾಟನೆಗೆ ಕ್ಷಣಗಣನೆ ಆರಂಭ ಆಗಿದೆ. ಇನ್ನೇನು ಕೆಲವೇ ಗಂಟೆ 10 ಗಂಟೆ 10 ನಿಮಿಷದಿಂದ 10:40 ಭಾರೀ ವಿರೋಧದ ನಡುವೆ ಚಾಮುಂಡಿಗೆ ಬಾನು ಮುಷ್ತಾಕ್ರಿಂದ ಪುಷ್ಪಾರ್ಚನೆ ಆಗುತ್ತೆ. ಬೆಳಗ್ಗೆ 10:10ರಿಂದ 10:40 ಒಳಗೆ ದಸರಾಗೆ ಚಾಲನೆಯನ್ನು ನೀಡಲಾಗುತ್ತೆ. ಅದಕ್ಕೋಸ್ಕರ ಚಾಮುಂಡಿ ಬೆಟ್ಟದಲ್ಲಿ ಎಲ್ಲ ಕಾರ್ಯಗಳು ಕೂಡ ಅಂತಿಮ ಘಟ್ಟಕ್ಕೆ ಬಂದಿದೆ. ಈ ಸರ್ತಿ ಸಾರ್ವಜನಿಕರಿಗೆ ಪ್ರವೇಶ ಇಲ್ಲ, ಪಾಸ್ ಇದ್ದವ್ರಿಗೆ ಮಾತ್ರ ಪ್ರವೇಶವನ್ನು ಕೊಟ್ಟಿದ್ದಾರೆ. ಇನ್ನು ಚಾಮುಂಡಿ ಬೆಟ್ಟದಲ್ಲಿ ಸಿದ್ಧತೆ, ಭದ್ರತಾ ವ್ಯವಸ್ಥೆ ಹೇಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಒಂದಷ್ಟು ಮಾಹಿತಿ ಕೊಡ್ತಾರೆ, ನೋಡೋಣ. ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರಾ ಉದ್ಘಾಟನೆಗೆ ಕೌಂಟೌನ್ ಆರಂಭ ಆಗಿದೆ. ಗಮನಿಸ್ತಾ ಇದ್ದೀನಿ, ನಾನು ಬೆಟ್ಟದ ಎಂಟ್ರಿಯಲ್ಲಿದ್ದೇನೆ. ಅಂದರೆ ಮಹಿಷನ ಮೂರ್ತಿ ಏನಿದೆ, ಮಹಿಷಾಸುರನ ಮೂರ್ತಿಯ ಮುಂಭಾಗದಲ್ಲಿದ್ದೇನೆ. ಬರುವಂಥ ಗಣ್ಯರನ್ನು ಇಲ್ಲಿಂದ ಸ್ವಾಗತವನ್ನು ಮಾಡಿಕೊಳ್ಳುವಂಥ ವ್ಯವಸ್ಥೆಗಳು ಆಗಿದೆ. ಗಮನಿಸ್ತಾ ಇದ್ರಿ, ಕಂಪ್ಲೀಟಾಗಿ ಬಹಳ ಅದ್ಧೂರಿಯಾದಂತಹ ತಯಾರಿಗಳನ್ನು ಸದ್ಯ ಮಾಡಿಕೊಂಡಿರುವಂಥದ್ದು. ಇದು ದೇವಾಲಯದ ಅಂದರೆ ದೇವಸ್ಥಾನಕ್ಕೆ ಹೋಗುವಂಥ ಮಾರ್ಗದ ಎಂಟ್ರಿ. ಸುತ್ತಲೂ ಕೂಡ ಬಿಗಿಯಾದಂಥ ಪೊಲೀಸ್ ಬಂದೋಬಸ್ತ್ಗಳನ್ನು ಮಾಡಿಕೊಂಡು ಯಾವುದೇ ಅಹಿತಕರ ಘಟನೆಗಳು ಆಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಬಹಳ ಕಟ್ಟುನಿಟ್ಟಿನ ಒಂದಷ್ಟು ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಗಮನಿಸ್ತಾ ಇದ್ರಿ, ಬೆಟ್ಟಕ್ಕೆ ಎಂಟ್ರಿ ಆದಮೇಲೆ ಒಂದು 3-4 ಕಡೆಗಳಲ್ಲಿ ಕಂಪ್ಲೀಟ್ ಆದಂತಹ ಭದ್ರತೆಯನ್ನು ಮಾಡ್ಕೊಳ್ಳೋದ್ರ ಮುಖಾಂತರವಾಗಿ ಅಲ್ಲಲ್ಲಿ ಪ್ರತಿಯೊಬ್ಬರನ್ನೂ ಕೂಡ ಪರಿಶೀಲನೆಯನ್ನು ಮಾಡೋದ್ರ ಜೊತೆಗೆ ಯಾರೆಲ್ಲ ಬರ್ತಾರೆ ಅವರೆಲ್ಲರ ಮೇಲೂ ಕೂಡ ಹದ್ದಿನ ಕಣ್ಣನ್ನು ಇಡುವಂಥ ನಿಟ್ಟಿನಲ್ಲಿ ಎಲ್ಲ ವ್ಯವಸ್ಥೆಗಳು ಕೂಡ ಆಗಿದೆ. ಕೇವಲ ಇಷ್ಟು ಮಾತ್ರ ಅಲ್ಲ, ಇನ್ನೊಂದು ಕಡೆ RAF ಟೀಮ್ ಕೂಡ ಈಗಾಗಲೇ ಬಂದಿರುವಂಥದ್ದು. ರ್ಯಾಪಿಡ್ ಆ್ಯಕ್ಷನ್ ಫೋರ್ಸ್ ಏನಿದೆ, ಆ ಒಂದಷ್ಟು ಸಿಬ್ಬಂದಿಗಳನ್ನು ಕೂಡ ನಿಯೋಜನೆಯನ್ನು ಮಾಡ್ಕೊಳ್ಳೋದ್ರ ಮುಖಾಂತರವಾಗಿ ಬಿಗಿಯಾದಂಥ ಪೊಲೀಸ್ ಬಂದೋಬಸ್ತ್ಗಳನ್ನು ಮಾಡ್ಕೊಂಡಿರುವಂಥದ್ದು ಗಮನಿಸ್ಬೋದು. ಇದು ನೇರವಾಗಿ ಉದ್ಘಾಟನೆಗೆ ಸಾಗುವಂತಹ ಮಾರ್ಗ. ಯಾರೆಲ್ಲ ಗಣ್ಯರು ಉದ್ಘಾಟಕರು ಬರ್ತಾರೆ ಅವರೆಲ್ಲರೂ ಕೂಡ ಇಲ್ಲಿಂದ ತೆರೆದ ಜೀಪ್ನಲ್ಲಿ ಹೋಗುವಂಥ ವ್ಯವಸ್ಥೆಗಳಾಗುತ್ತೆ. ಅವರನ್ನು ನೇರವಾಗಿ ಇಲ್ಲಿಂದಲೇ ಸ್ವಾಗತವನ್ನು ಮಾಡಿಕೊಂಡು ಅವ್ರನ್ನ ಅದ್ದೂರಿಯಾಗಿ ಇಲ್ಲಿಂದ ಕರೆದುಕೊಂಡು ಹೋಗುವಂಥ ವ್ಯವಸ್ಥೆಗಳಾಗುತ್ತೆ. ಇಲ್ಲಿಂದ ನೇರವಾಗಿ ದೇವಾಲಯಕ್ಕೆ ಹೋಗ್ತಾರೆ. ಅಲ್ಲಿ ದೇವರ ದರ್ಶನವನ್ನು ಮಾಡಿ ಪೂಜೆಯನ್ನು ಸಲ್ಲಿಸಿ ಅನಂತರ ಉತ್ಸವ ಮೂರ್ತಿಯನ್ನು ನೇರವಾಗಿ ಅಲ್ಲಿಂದ ಸ್ಟೇಜ್ ಹತ್ರ ಕರೆದುಕೊಂಡು ಬರುವಂಥ ವ್ಯವಸ್ಥೆಗಳಾಗುತ್ತೆ. ಜೊತೆಗೆ ಗಣ್ಯರು ಕೂಡ ಅವರ ಜೊತೆಯಲ್ಲೇ ಬರುವಂಥದ್ದು. ಇನ್ನು ಈ ಮಾರ್ಗದಲ್ಲಿ ಗಣ್ಯರು ಹೋಗುವಂಥ ಮಾರ್ಗ ಏನಿದೆ ಅದರ ಉದ್ದಕ್ಕೂ ಕೂಡ ರಂಗೋಲಿಯನ್ನು ಬಿಡಿಸಿ ಸುತ್ತಲೂ ಬಾಳೆ ಕಂಬಗಳನ್ನೆಲ್ಲವನ್ನು ಕೂಡ ಕಟ್ಟಿ ಅದ್ಧೂರಿಯಾಗಿ ಸಾಂಪ್ರದಾಯಿಕವಾಗಿ ಅವರನ್ನು ಸ್ವಾಗತವನ್ನು ಮಾಡ್ಕೊಳ್ಳೋದಕ್ಕೆ ವ್ಯವಸ್ಥೆಗಳೆಲ್ಲವೂ ಕೂಡ ಆಗ್ತಾ ಇದೆ. ಪೊಲೀಸರ ಸರ್ಪಗಾವಲನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಮಾರ್ಗದುದ್ದಕ್ಕೂ ಕೂಡ ಪೊಲೀಸರ ಬಿಗಿಯಾದಂಥ ಬಂದೋಬಸ್ತ್ಗಳನ್ನು ಮಾಡ್ಕೊಳ್ಳೋದ್ರ ಮುಖಾಂತರವಾಗಿ ಸರ್ಪಗಾವಲನ್ನು ಮಾಡಲಾಗಿದೆ. 3-4 ಕಡೆಗಳಿಂದ ಎಂಟ್ರಿ ಇದ್ದರೂ ಕೂಡ ಪ್ರತಿಯೊಬ್ಬರ ಮೇಲೂ ನಿಗಾವನ್ನು ವಹಿಸುವಂಥದ್ದು, ಜೊತೆಗೆ ಯಾರೆಲ್ಲ ಬರ್ತಾ ಇದ್ದಾರೆ ಅವರುಗಳನ್ನು ಪರಿಶೀಲನೆಯನ್ನು ಮಾಡುವಂಥದ್ದು ಎಲ್ಲವೂ ಕೂಡ ಆಗ್ತಾ ಇದೆ. ಗಮನಿಸ್ಬೋದು ವಿಜುವಲ್ಸ್ಗಳನ್ನು. ಒಂದು ಕಡೆ ಇಲ್ಲಿನ ಸ್ಥಳೀಯರು ಏನಿದ್ದಾರೆ ಅವರು ರಂಗೋಲಿಯನ್ನು ಹಾಕಿ ಅಲಂಕಾರಗಳನ್ನು ಮಾಡಿ ಬರುವಂಥ ಗಣ್ಯರನ್ನು ಸ್ವಾಗತವನ್ನು ಮಾಡ್ಕೊಳ್ಳೋದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ನಿನ್ನೆಯಿಂದಲೂ ಕೂಡ ಭಾಳ ದೊಡ್ಡ ಮಟ್ಟದಲ್ಲಿ ಬೇಕಾದಂಥ ಎಲ್ಲ ವ್ಯವಸ್ಥೆಗಳ ಸಿದ್ಧತೆಗಳು ಆಗಿತ್ತು. ಅಧಿಕಾರಿಗಳು ಕೂಡ ಅವೆಲ್ಲವನ್ನು ಕೂಡ ಪರಿಶೀಲನೆಯನ್ನು ಮಾಡಿ ಎಲ್ಲವನ್ನು ಕೂಡ ಓಕೆ ಮಾಡಿದರು. ಇವತ್ತು ಅಂತಿಮವಾಗಿ ಕೆಲವೇ ಕ್ಷಣಗಳಲ್ಲಿ ದಸರಾದ ಅಧಿಕೃತ ಉದ್ಘಾಟನೆ ಆಗುತ್ತೆ. ಉದ್ಘಾಟನೆಗೂ ಮುನ್ನ ಮಾಡ್ತಾ ಇರುವಂತಹ ಒಂದಷ್ಟು ಸಿದ್ಧತೆಗಳೇನಿದೆ ಅವೆಲ್ಲವನ್ನು ಕೂಡ ಅಂತಿಮವನ್ನಾಗಿ ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ವ್ಯವಸ್ಥೆಗಳು ಕೂಡ ಆಗಿ ಬರ್ತಾ ಇದೆ. ಗಮನಿಸ್ಬೋದು, ಅದು ಸ್ಟೇಜ್ಗೆ ಹೋಗುವಂತಹ ದಾರಿ. ಅಲ್ಲೂ ಕೂಡ ಭಾಳ ಹೆಚ್ಚಿನ ಪ್ರಮಾಣದಲ್ಲಿ ಪೊಲೀಸರನ್ನು ನಿಯೋಜನೆಯನ್ನು ಮಾಡಿಕೊಂಡು ಗೇಟ್ಗಳಿಂದ ಹೊರ ಹೋಗುವಂಥವ್ರು ಒಳಬರುವಂಥವ್ರು ಎಲ್ಲರ ಮೇಲೆ ನಿಗಾವನ್ನು ವಹಿಸೋದ್ರ ಜೊತೆಗೆ ಅವರ ಎಲ್ಲರನ್ನ ಕೂಡ ಪರಿಶೀಲನೆಯನ್ನು ಮಾಡಿ ಒಳಭಾಗಕ್ಕೆ ಕರೆದುಕೊಂಡು ಹೋಗುವಂಥದ್ದು ಎಲ್ಲವೂ ಕೂಡ ಆಗುತ್ತೆ. ಇಲ್ಲಿಂದ ನೇರವಾಗಿ ಅಂದರೆ ನೀವು ನೋಡ್ತಾ ಇರುವಂಥ ಮಾರ್ಗ ಏನಿದೆ ಈ ಮಾರ್ಗವಾಗಿ ಬರುವಂತಹ ಗಣ್ಯರು, ಉದ್ಘಾಟಕರು ಪ್ಲಸ್ ರಾಜ್ಯದ ಮಂತ್ರಿಗಳು, CM ಇವರೆಲ್ಲರೂ ಕೂಡ ತೆರೆದ ಜೀಪ್ನಲ್ಲಿ ಪ್ರೊಸೆಷನ್ ಮಾದರಿಯಲ್ಲಿ ಹೋಗುವಂಥದ್ದು, ಮೆರವಣಿಗೆ ಮಾದರಿಯಲ್ಲಿ ಹೋಗಿ ಅಲ್ಲಿಂದ ದೇವಸ್ಥಾನದ ಒಳಭಾಗಕ್ಕೆ ಹೋಗಿ ದೇವರ ದರ್ಶನವನ್ನು ಮಾಡಿ ಆ ಬಳಿಕ ನೇರವಾಗಿ ವಾಪಸ್ ಸ್ಟೇಜ್ಗೆ ಬರ್ತಾರೆ. ಅಲ್ಲಿ ದಸರಾದ ಉದ್ಘಾಟನೆಯನ್ನು ಮಾಡ್ತಾರೆ. ಕ್ಯಾಮ್ರಾ ಪರ್ಸನ್ ಯಶವಂತ್ ಜೊತೆ ರಾಘು ಮರಿಸ್ವಾಮಿ, ಪಬ್ಲಿಕ್ TV, ಮೈಸೂರು.